ಆಲ್ಕೋಹಾಲಿಕ್ ಓವರ್ ಥಿಂಕರ್ಸ್ ಭಾರಿ ಇರ್ತಾರ್ರಿ. ಯಾಕಂದ್ರ ಅವರು ಕುಡಿದು ಬಿಡುದಿಲ್ಲ, ಫ್ರೆಂಡ್ಸ್ ಕಡೆ ಸಜೆಷನ್ ತೊಗೊಳೋದು ಬಿಡುದಿಲ್ಲ, ಮತ್ತು ಗೂಗಲ್ ಒಳಗೆ ಸರ್ಚ್ ಮಾಡೋದು ಬಿಡುದಿಲ್ಲ. ಒಟ್ಟು ಅವರು ಸಿಂಪ್ಟಮಿಗೆ ಸೊಲ್ಯೂಷನ್ ಹುಡುಕಾಡ್ತಿರ್ತಾರ. ನಂಬಲ್ಲಿ ಒಬ್ರು ಅಂಕಲ್ ಬಂದಿದ್ರಿ, ಲಿವ್ 52 ಸಿರಪ್ ಕೊಡೋತಂದ್ರ ಅವರು. ಯಾಕೆ ಸರ ಲಿವ್ 52 ಸಿರಪ್ ತೊಗೊಳತ್ತಿರಲ್ಲ ಅಂತ ಕೇಳಿದೆ ಅವರಿಗೆ. ಅದಕ್ಕೆ ಅವರು ಏನಿಲ್ಲ ಸರ್, ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀವ್ರಿ, ಸ್ವಲ್ಪ ಹೊಟ್ಟಿ ಬ್ಯಾನಿ ಇರುತ್ತೆ ಸರ್, ಮತ್ತು ಬ್ಲಡ್ ಸ್ಟೂಲ್ ಆಗುತ್ತೆ ಸರ್, ಅವಾಗ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಸರ್ ಸ್ಟಮಕ್ ಒಳಗೆ ಅಂತ ಹೇಳಿದ್ರು ಅವರು. ಅದಕ್ಕೆ ನಾ ಹೇಳಿದೆ, ಸರ್ ಆಲ್ಕೋಹಾಲಿಂತ್ರ ಲಿವರ್ ಅಷ್ಟೇ ಡ್ಯಾಮೇಜ್ ಆಗೋದಿಲ್ಲ, ಬೇರೆ ಆರ್ಗನ್ಸು ಡ್ಯಾಮೇಜ್ ಆಗ್ತಾವೆ. ಪ್ಯಾಂಕ್ರಿಯಾಸ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಇವೆಲ್ಲ ಡ್ಯಾಮೇಜ್ ಆಗ್ತಾವೆ ಸರ್, ಪ್ರಾಪರಾಗಿ ಚೆಕ್ ಮಾಡಿಸ್ಕೋರಿ ಅಂತ ಹೇಳಿದೆ. ಇಲ್ಲ ಸರ್, ನಮ್ಮ ಫ್ರೆಂಡ್ಸ್ ಹೇಳ್ಯಾರ್ರಿ ಇದು ಲಿವ್ 52 ಸಿರಪ್ ಕೊಡ್ರಿ ಅಂತಂದ್ರು. ಕೊಟ್ಟಿದ್ದೆ ನಾ ಅವ್ರಿಗೆ. ಒಂದಿಷ್ಟು ದಿನ ಬಿಟ್ಟು ಮತ್ತೆ ಬಂದು ಅಂಬ್ಲಿಕ್ಯೂರ್ DS ಕೊಡ್ರಿ ಅಂತಂದ್ರು ಅವರು. ಇದು ಯಾರಿಗೆ ಸರ್ ಅಂತ ಕೇಳಿದ್ರೆ, ಇದು ಅವ್ರಿಗೆ ಅಂತ ಹೇಳಿದ್ರು ಅವರು. ಇಲ್ಲ ಸರ್, ಇದು ಪ್ರಿಸ್ಕ್ರಿಪ್ಷನ್ ಇರಲಾರೆ ಕೊಡೋದಿಲ್ಲ, ಸುಳ್ಳೆ ನೀವು ರಿಸ್ಕ್ ಮಾಡ್ಕೋತೀರಿ ಸರ್ ಇದನ್ನ ತಗೊಂಡು. ಈಗ ಲಿವರ್ ನಾರ್ಮಲ್ ಇತ್ತು, ನೀವು ಟ್ರೀಟ್ಮೆಂಟ್ ಕೊಡತ್ತೀರಿ ಅಂದ್ರೆ ಚಲೋ ಇದ್ದಿದ್ದು ಲಿವರು ಹಾಳಾಗ್ಬೋದು ಅಂತ ನಾ ಹೇಳಿದೆ ಅವ್ರಿಗೆ. ಅವ್ರು ಆಯ್ತು ಸರ್ ಅಂತೇಳಿ ಹೋಗಿದ್ರು ಅವರು. ಮತ್ತೊಂದಿಷ್ಟು ದಿನ ಆಗಿಂದ ಒಂದು ಫೈಲ್ ಹಿಡ್ಕೊಂಡು ಬಂದು ಸ್ಮೈಲ್ ಮಾಡ್ಕೋತ ಹೇಳ್ತಾರ, ಸರ್ ಲಿವರ್ ನಾರ್ಮಲ್ ಐತಿ ಸರ್, ಲಾರ್ಜ್ ಇಂಟೆಸ್ಟೈನ್ ಒಳಗೆ ಇನ್ಫೆಕ್ಷನ್ ಆಗೈತೆ ಸರ್, ಕೋಲನ್ ಡ್ಯಾಮೇಜ್ ಆಗೈತೆ ಸರ್ ಅಂತ ಹೇಳಿದ್ರು ಅವರು. ಈಗ ಆರಾಮದಾರ.